ನನ್ನ ಹೆಸರು ಪದ್ಮಾಮೂರ್ತಿ ಅಂತ. ನಾನು ಈಗ ಲಾಸ್ಟ್ ವೀಕು ಸ್ವಲ್ಪ ಕಂಜೆಷನ್ ಇತ್ತು ನನಗೆ ಲಂಗ್ಸಲ್ಲಿ, ಮತ್ತು ಕಫ ಇದೆ ಅಂತ ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಆರ್ಯನ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿಗೆ ನನ್ನ ಮಕ್ಕಳು ಕರ್ಕೊಂಡು ಹೋದರು. ಅಲ್ಲಿ ಪುರುಷೋತ್ತಮ್ ಅಂತ ಡಾಕ್ಟರು, ಅವರು ನೋಡಿ ನಿಮಗೆ ಆಕ್ಸಿಜನ್ ಕಮ್ಮಿ ಇದೆ ಅಂತ ಆಕ್ಸಿಜನ್ನು ಮತ್ತು ಒಂದು IV ಒಂದು ಆ್ಯಂಟಿಬಯೋಟಿಕ್ ಹಾಕಿದ್ರು. ಸ್ವಲ್ಪ ಸಮಾಧಾನ ಆಯಿತು. ಆದರೆ ಅವ್ರ ಹತ್ರ ICU ಇದ್ದೇ ಇರೋದ್ರಿಂದ ಅವರೇನು ಮಾಡಿದ್ರು, ನನ್ನ ಪಾತ್ವೆ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ರು. ನಾನು ಇಲ್ಲಿ ಬಂದು ಅಡ್ಮಿಟ್ ಆದೆ. ಅಡ್ಮಿಟ್ ಆದಮೇಲೆ ರಾತ್ರಿ ಹೊತ್ತೇನೆ ಅಡ್ಮಿಟ್ ಆಗಿ ರಾತ್ರಿ ಬಂದಮೇಲೆ ಇಲ್ಲಿಂದ ಟ್ರೀಟ್ಮೆಂಟ್ ನನಗೆ ಸ್ಟಾರ್ಟ್ ಆಯಿತು. ನನಗೆ ಇಲ್ಲೂ ಚೆನ್ನಾಗಿಯೇ ಆಕ್ಸಿಜನ್ನು ಮತ್ತು IV ನಲ್ಲೆಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕಿದರು. ನಾನು ಇಲ್ಲಿಗೆ ಅಡ್ಮಿಟ್ ಆದಮೇಲೆ ಡಾಕ್ಟರ್ಸು ಅಭಿಜಿತ್ ಡಾಕ್ಟರು ಮತ್ತು ವಿಜಯ್ ಡಾಕ್ಟರು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ಕೊಟ್ಟು ನಾನು 3 ದಿನ ICUನಲ್ಲಿದ್ದೆ. ICUಯಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಆದೆ. ಶಿಫ್ಟ್ ಆದಮೇಲೆ 2 ದಿನ ಇದ್ದೆ. ನಾನಿದ್ದ 5 ದಿನವೂ ಇಲ್ಲಿರೋ ಸ್ಟಾಫ್ ಆಗಲಿ, ಯಾರು ಇವರು ಡಾಕ್ಟರ್ಸು, ಸಿಸ್ಟರ್ಗಳು ಪ್ರತಿಯೊಬ್ಬರು ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೂ ತುಂಬಾ ಇಷ್ಟ ಆಯಿತು. ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಇರ್ಬೋದು. ಏನು ಒಂಚೂರು ಆಸ್ಪತ್ರೆಯಲ್ಲಿ ಇದ್ದೀನಿ ಅನ್ನೋ ಫೀಲಿಂಗಿಗಿಂತ ಒಂಥರ ನನ್ನ ಮನೆಯವರೇ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಅನ್ನಿಸ್ತು ನನಗೆ. ನಾನು ಬೇರೆಯವ್ರ ಎಲ್ಲ ಡಾಕ್ಟರ್ಸ್ಗೆಲ್ಲ ನಂದು ಒಂದು ತುಂಬ ಹೃದಯದ ಧನ್ಯವಾದಗಳು. ನಾನು ಬೇರೆಯವ್ರಿಗೆ ಕೂಡ ಇಲ್ಲಿ ಹಾಸ್ಪಿಟಲ್ನ ರೆಫರ್ ಮಾಡ್ತೀನಿ, ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಅದರಲ್ಲಂತೂ ನನಗೆ ತುಂಬ ನಂಬಿಕೆ ಇದೆ. ಇಲ್ಲಿ ಚೆನ್ನಾಗಿ ಬಂದವ್ರಿಗೆಲ್ಲ ಹುಷಾರು ಮಾಡಿ ಕಳಿಸ್ತಾರೆ ಅನ್ನೋ ನಂಬಿಕೆ ನನಗಿರೋದ್ರಿಂದ ಬೇರೆಯವ್ರಿಗೂ ನಾನು ಅದನ್ನೇ ಹೇಳ್ತೀನಿ.